ಕರವೇ ನಾರಾಯಣಗೌಡ ಬಂಧನವನ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ರಾಜ್ಯದ ಹಲವಾರು ಭಾಗಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು. ಅದೇ ರೀತಿಯಾಗಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ಕಡ್ಡಾಯ ಅಂತ ಘೋಷಣೆ ಕೂಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಕನ್ನಡ ಪರ ಹೋರಾಟಗಾರರು ಭಾಗಿಯಾಗಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚೋದಕ್ಕೆ ಹೋರಾಟಗಾರರಿಂದ ಪ್ರಯತ್ನ ಆಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಪೊಲೀಸರು ಹಾಗೆ ಹೋರಾಟಗಾರರ ಮಧ್ಯೆ ತಳ್ಳಾಟ ನೂಕಾಟ ಕೂಡ ಉಂಟಾಗಿದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಏರ್ಪಡಿಸಲಾಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಪೊಲೀಸ್ ಇಲಾಖೆ ತೆಗೆದುಕೊಂಡಿದೆ. ಕರವೇ ನಾರಾಯಣಗೌಡ ಬಂಧನವನ್ನ ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ಕಡ್ಡಾಯ ಅಂತ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಹಾನಗರಪಾಲಿಕೆ ನಾಡದ್ರೋಹಿ ಸದಸ್ಯರಿಗೆ ಧಿಕ್ಕಾರ, ನಾಡದ್ರೋಹಿ ಸದಸ್ಯರಿಗೆ ಧಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು. ನಿನ್ನೆ ನಮ್ಮ ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ನಡೆದಂತಹ ಸಾಮಾನ್ಯ ಸಭೆಯಲ್ಲಿ ಏನು ನಮ್ಮ ಮಹಾನಗರ ಪಾಲಿಕೆಯ ಗಣ್ಯ ಸದಸ್ಯರಿದ್ದಾರೆ. ನಾಚಿಕೆಗೇಡಿನ ಸಂಗತಿ ಇದು. ಯಾಕಂದರೆ ಅವರೆಲ್ಲ 3 ಗಂಟೆಗಳ ಕಾಲ ಒಂದು ಏನು ಸಾಮಾನ್ಯ ಸಭೆ ನಡೆದಿದೆ, ಆ 3 ಗಂಟೆಗಳ ಕಾಲ ಮರಾಠಿಯಲ್ಲಿ ಹಾಗೂ ಹಿಂದಿಯಲ್ಲಿ ಇವರು ತಮ್ಮ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಇದು ಒಂದು ನಾಡದ್ರೋಹಿಯ ಕೆಲಸ. ಯಾಕಂದರೆ ನಾಡದ್ರೋಹಿಗಳು ಮಾತ್ರ ಈ ರೀತಿ ಕನ್ನಡಕ್ಕೆ ಅವಮಾನಿಸಿ, ಆಡಳಿತ ಭಾಷೆಯನ್ನು ಅವಮಾನಿಸಿ, ನಮ್ಮ ಕನ್ನಡ ನಾಡಿನ ಜನರಿಗೆ ಅವರ ಮನಸ್ಸಿಗೆ ನೋವನ್ನುಂಟು ಮಾಡಿ ಇವರು ಮರಾಠಿ ಭಾಷೆಯಲ್ಲಿ, ಹಿಂದಿ ಭಾಷೆಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಇದು ತುಂಬ ಖಂಡನೀಯ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು ನಾವು ದೊಡ್ಡ ಸಂಖ್ಯೆಯಲ್ಲಿ ಬಂದು ಆ್ಯಕ್ಚುಲಿ ಹೋರಾಟ ಮಾಡಬೇಕು ಅಂತ ಇದ್ವಿ. ಆದರೆ ನಮ್ಮ ಪೊಲೀಸ್ ಇಲಾಖೆಯವರು ನಮಗೆ ಮನವಿ ಮಾಡಿದ್ದಾರೆ. ಇವಾಗ ವಾತಾವರಣ ಸರಿ ಇಲ್ಲದ ಕಾರಣ ತುಂಬ ಒಂದು ಕನ್ನಡ ಮರಾಠಿ ಇಶ್ಯೂಗಳು ತುಂಬ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಒಂದು ಕನ್ನಡ ಭಾಷೆ, ಕನ್ನಡ ನೆಲ ಜಲ ರಕ್ಷಣೆಗಾಗಿ ನಾವು ತಮ್ಮ ಜೊತೆಗಿದ್ದೀವಿ. ದಯವಿಟ್ಟು ಇವತ್ತೊಂದು ದಿನ ತಾವು ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿ ಹೋರಾಟ ಮಾಡಬೇಡಿ ಅಂತ ಮನವಿ ಮಾಡಿರೋದ್ರಿಂದ ನಾವಿವತ್ತು ಸಾಂಕೇತಿಕವಾಗಿ ನಾವು ಮಹಾನಗರ ಪಾಲಿಕೆ ಮುಂದೆ ಬಂದು ಈ ಒಂದು ಎಚ್ಚರಿಕೆಯನ್ನು ನಾವು ಮಹಾನಗರ ಪಾಲಿಕೆ ಸದಸ್ಯರಿಗೆ ಕೊಡ್ತಾ ಇದ್ದೀವಿ. ಏನಾದರೂ ಇದೇ ರೀತಿ ತಾವು ಮುಂದುವರಿಸಿದ್ರೆ, ಏನಾದರೂ ಮರಾಠಿಯಲ್ಲಿ ಅಥವಾ ಹಿಂದಿಯಲ್ಲಿ ಏನಾದರೂ ತಾವು ಇದೇ ರೀತಿ ಚರ್ಚೆಗಳನ್ನ ಮುಂದುವರಿಸಿದ್ರೆ, ಯಾರ್ಯಾರು ಆ ಮರಾಠಿ ಭಾಷೆಯಲ್ಲಿ ಮಹಾನಗರ ಪಾಲಿಕೆ ನಮ್ಮ ಕನ್ನಡ ಆಡಳಿತ ಭಾಷೆಯನ್ನು ಅವಮಾನಿಸಿ ಏನಾದ್ರು ಮರಾಠಿಯಲ್ಲಿ ಮಾತಾಡ್ತಿರಲ್ಲ, ಅವ್ರಿಗೆಲ್ರಿಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ನೇರವಾಗಿ ಮುಖಕ್ಕೆ ಮಸಿ ಬಳಿದು ಬಟ್ಟೆ ಕಳಿಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಖಂಡಿತ ಇದನ್ನು ಮಾಡೇ ಮಾಡ್ತೀವಿ. ಇನ್ನು ಮುಂದೆ ಏನಾದರೂ ಇದೇ ರೀತಿ ಮುಂದುವರೆದ್ರೆ. ಪ್ರತಿ ಮೀಟಿಂಗ್ನಲ್ಲೂ ಏನಾಗ್ತಾ ಇತ್ತು, ಈ ಮರಾಠಿ ಏನು ಮರಾಠಿ ಸದಸ್ಯರಿದ್ದಾರೆ ಅವ್ರು ಗೆದ್ಬಲ್ಲ, ಅವ್ರು ಮಾತ್ರ ಮರಾಠಿಯಲ್ಲಿ ಮಾತಾಡ್ತಿದ್ರು. ಆದರೆ ನಿನ್ನೆ ಒಂದು ದುರಾದೃಷ್ಟಕರ ಸಂಗತಿ ಏನಂದರೆ ಕನ್ನಡ ಒಂದು ಸದಸ್ಯರು ಸಹ ಮರಾಠಿಯಲ್ಲಿ ಮಾತಾಡಿರೋದು ಅಂತ ಕೇಳಿ ಬಂದಿದೆ.